ಪಪ್ಪ ಏನು ವಾಷಿಂಗ್ ಮಷಿನ್ ತಂದು ಇಟ್ಟಿಲ್ಲಪ್ಪ ರಾಜ್ಕುಮಾರ. ಹಾಂ ಇಂಥವದ ನೋಡ್ರಿ ನನ್ನ ಮನ್ಯಾಗ ಕೆಟ್ಟ ಉಡ ಮೆಂಬರ್. ಹೋಗಲ್ಲೋ ಕುಂದ್ರಂಗಿಲ್ಲ ನೀನು ಅದ್ರೊಳಗ. ನೀ ಯಾಕೆ ಅಕ್ಕರ್ಲಾಡಕ್ ಕೂತಿ ಬಿಡು. ಏನು ಮಾಡ್ತೀಯಪ್ಪ? ಬೇಡಪ್ಪ, ನೀ ಏನು ಮದತ್ ಮಾಡೋದು ಬೇಕಾಗಿಲ್ಲ, ಸುಮ್ಮ ಕುಂದ್ರು ಒಂತಟೆ. ಅದ ದೊಡ್ಡ ಮದತ್ ನನಗೆ. ಇಲ್ಲಿ ನೋಡ್ರಿ, ನಾನು ಸದ್ಯಕ್ಕೆ ಹಸಿ ವಟಾಣಿನ ಸುಲ್ದೀನಿ ರೀ. ಸುಲ್ ಕೇಸಿ ಒಗ್ಗರಣೆ ಹಾಕಿನಿ. ಮಾಮೂಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಟಮಾಟಿ, ಹಸಿ ವಟಾಣಿನ ಎಣ್ಣೆಗೆ ಹಾಕಿ ಒಂಚೂರು ಫ್ರೈ ಮಾಡ್ಕೊತೀನಿ ರೀ. ಅಂದ್ರೆ ಮೆತ್ತಗೆ ಹಾಕಾವು, ಟೇಸ್ಟಿ ಬರ್ತಾವ. ಈಗ ಇದು ಕುದ್ದೈತ್ರಿ. ಇದನ್ನೇ ಪಲ್ಯ ಮಾಡ್ಕೊಂಡು ಊಟ ಮಾಡ್ಬೋದು. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಎಣ್ಣೆಗನೆ ಬೆಂದವು, ಹಸಿ ಅದಾವಲ್ಲ ವಟಾಣಿ, ತಾಜಾ ಅದಾವೆ ಮತ್ತು ಎಳೆವು ಅದಾವೆ. ಮತ್ತು ಇದನ್ನು ಈ ಥರನೂ ಪಲ್ಯನ ಡೈರೆಕ್ಟಾಗಿ ತಿನ್ಬೋದು. ನನಗೆ ಸ್ವಲ್ಪ ಇದು ಗೊಜ್ಜು ಥರ ಬೇಕಾಗ್ಯದ್ರಿ. ಈಗ ಅಲ್ಲಿ ಬಟಾಟಿ ಕುದಿಸ್ಕೊಂಡು ಈ ಥರ ದಪ್ಪ ದಪ್ಪನ ಪೀಸ್ ಮಾಡಿ ಇಟ್ಕೊಂಡಿನಿ. ಈಗ ಇದನ್ನು ಒಗ್ಗರಣೆ ಹಾಕೋಣ. ಇಲ್ಲಿ ನೋಡ್ರಿ, ಸದ್ಯಕ್ಕೆ ಬಟಾಟಿ ಹಾಕಿನಲ್ಲ, ಇದನ್ನ ಒಂಚೂರು ಮಿಕ್ಸ್ ಕೊಟ್ಕೊಳಮಂತ. ದಪ್ಪ ದಪ್ಪ ಹೋಳ ಇರ್ಬೇಕ್ರಿ. ಫುಲ್ ಮೆತ್ತಗೆ ಕುದಿಸ್ಕೋಬಾರ್ದು ಬಟಾಟಿನ. ಸ್ವಲ್ಪ ದಪ್ಪ ಇರೋದ್ರಾಗೇ ಇದು ಅಂದ್ರೆ ಸ್ವಲ್ಪ ಗಟ್ಟಿ ಇರೋದ್ರಾಗನೇ ಬಂದ್ ಮಾಡ್ಬಿಡ್ಬೇಕು ಗ್ಯಾಸ್. ಈಗ ಇದೇ ಥರನೂ ನೀವು ಡೈರೆಕ್ಟಾಗಿ ಚಪಾತಿ ಜೊತೆಗೆ ಇಲ್ಲ ಬಿಸಿ ಅನ್ನದ ಜೊತೆಗೆ ಸೈಡಿಗೆ ನೆಂಚ್ಕೊಳಕ್ಕೂ ಆಗುತ್ತೆ ರೀ ಇದು. ಮತ್ತು ನಾನು ಇದಕ್ಕೆ ಏನು ಮಾಡ್ತೀನಿ, ಉಪ್ಪು ಖಾರ ಮತ್ತು ಮಸಾಲೆ ಖಾರ ಹಾಕಿನಿ. ಈಗ ಇದನ್ನು ಸ್ವಲ್ಪ ಗೊಜ್ಜು ಥರ ಮಾಡ್ತೀನಿ ರೀ. ನಾನು ಜಾಸ್ತಿ ಗಟ್ಟಿ ಇಷ್ಟಪಡೋಂಗಿಲ್ಲ ಮನ್ಯಾಗ. ಗೊಜ್ಜು ಥರ ಮಾಡಿದ್ರೆ ಅನ್ನಕ್ಕೆ ಮತ್ತು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಆಗ್ತದೆ. ಆಮೇಲೆ ಲಾಸ್ಟಿಗೆ ಅದೆಲ್ಲ ಫುಲ್ ಕುದ್ಮ್ಯಾಗ ಗಟ್ಟಿ ಆಗ್ತದೆ ರೀ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತದೆ. ಅದು ಗಟ್ಟಿಯಾಗಿ ಟೇಸ್ಟಿ ಆಗಿರುವಂಥ ಗೊಜ್ಜು ರೆಡಿ ಆಗ್ತದೆ ನಮಗೆ, ಆಲೂ ಮಟರ್ ಗೊಜ್ಜು. ಸೊ ಈ ಕಡೆಗೆ ನಾನು ಚಪಾತಿ ಮಾಡ್ಕೋಬೇಕ್ರಿ ಸದ್ಯಕ್ಕೆ. ಯಾಕಂದ್ರೆ ಮಗಳಿಗೆ ಸ್ಕೂಲಿಗೆ ಹೊತ್ತಾಗುತ್ತಾ ಡಬ್ಬಿ ಕಟ್ಟಬೇಕು, ಅದಕ್ಕಂತೇಳಿ ಈಗ ಇದನ್ನ ಈ ಕಡೆಗೆ ಶಿಫ್ಟ್ ಮಾಡ್ಕೋತೀನಿ ಕಡಾಯಿನ. ಅಂದ್ರೆ ಆ ಕಡೆ ಕುದಿಲ್ಲ, ಅದು ಈಗ ಗ್ಯಾಸ್ ಮ್ಯಾಗ ಕುದಿತೈತಿ. ಅಷ್ಟೊಳಗೆ ನಾನು ಚಪಾತಿ ಮಾಡಿದ್ನಿ ಅಂದ್ರೆ ಆಗ್ಬಿಡುತ್ತೆ ನೋಡ್ರಿ ಪಟ್ ಅಂತೇಳಿ. ಅದೆಲ್ಲ ಕುದ್ದಾದ್ಮ್ಯಾಗ ಲಾಸ್ಟಿಗೆ ಪನ್ನೀರ್ ಮಸಾಲ ಹಾಕ್ತೀನಿ. ಇದಕ್ಕೆ ಪನ್ನೀರ್ ಇದ್ರೂ ಹಾಕೋಬಹುದು, ಇಲ್ಲ ಫ್ಲವರ್ ಅದು ಇದ್ರೂ ಕೂಡ ಹಾಕೋಬಹುದು. ನನ್ನ ಬಲ್ಲಿ ಇಲ್ಲ, ತರಲಿಲ್ಲ ನಾನು. ಸೊ ಹಾಗಾಗಿ ಪನ್ನೀರ್ ಮಸಾಲ ಲಾಸ್ಟ್ ಎಲ್ಲ ಫುಲ್ ಕುದ್ದು ಇನ್ನೇನು ತಳಗಿಳಿಸತ್ನ್ಯಾಗ ಈ ಪನ್ನೀರ್ ಮಸಾಲಾನ ಒಂಚೂರು ಕೊತ್ತಂಬರಿನ ಉದುರಿಸಿ ಬಂದ್ ಮಾಡಿಬಿಡ್ತೀನಿ. ನೋಡ್ರಪ್ಪ, ಸದ್ಯಕ್ಕೆ ಮಗಳು ಅನ್ನ ಮತ್ತು ಶೇಂಗಾ ಸಾರು ಐತ್ರಿ ರಾತ್ರಿದ. ಈಗ ಉಣ್ಣಾಕತ್ತಾಳ. ಒಂದು ಬಿಸಿ ಚಪಾತಿ ಸಕ್ಕರೆ ಹಾಕಿ ರೋಲ್ ಮಾಡ್ಕೊಡ್ತೀನಿ. ಅನ್ನ ಸಾರು ಉಂಡು ಮ್ಯಾಗ ಒಂದು ಚಪಾತಿ ರೋಲ್ ತಿನ್ನೋ ಮೊದಲು ಊಟ ಮಾಡಿ ಅದನ್ನ. ಸೊ ನೋಡ್ರಿ, ಸದ್ಯಕ್ಕೆ ನಾನು ತೆಗೆದು ಅಂತೇಳಿ ಮತ್ತೆ ನಾ ಬರ್ನ ನಾಷ್ಟ ಮಾಡ್ಕೊತ ಕುಂಡಿರಲಿಲ್ಲ. ಈಗ ಏನೈತೆ ನೋಡ್ರಿ, ಹಿಟ್ಟು ನಾದಿಟ್ಟಿನಿ ತಾಜಾ. ಸೊ ಇದನ್ನ ಈಗ ಒಂದು ಸ್ವಲ್ಪ ಮಿಜ್ಜಿ ಚಪಾತಿ ಮಾಡೋದು ನೋಡ್ರಿ. ಆಲ್ರೆಡಿ ಈಗ ಒಣ ಹಿಟ್ಟು ಮತ್ತು ಎಣ್ಣೆ ತೊಗೊಂಡಿನಿ. ಇಲ್ಲಿ ಹಂಚನ್ನು ಕೂಡ ಕಾಯಕ್ಕಿಟ್ಟಿನಿ. ಇಲ್ಲಿ ನಮ್ಗೆ ಬಟಾಟಿ ಗೊಜ್ಜು, ಆಲೂ ಮಟರ್ ಗೊಜ್ಜು ಇನ್ನು ಕುದಿಯಕತ್ತೈತಿ ನೋಡ್ರಿ. ಆ ಕಡೆಗೆಲ್ಲ ಹೆಂಗೆ ಎಣ್ಣೆ ತೇಲಕತ್ತದ ಅಂತೇಳಿ ಬಟಾಟಿನ ಇದನ್ನೆಲ್ಲ ಒಂಚೂರು ಗಂಡಾಗಿ ಕುದಿಸ್ಕೋಬೇಕು. ಇವಾಗ ಇಲ್ಲಿ ಒಂಚೂರು ಮೆತ್ತಗಾಗತ್ತನ ನಾವು ಕುದಿಸ್ಕೊಂಡ್ರೆ ತಿಕ್ನೆಸ್ ಬರ್ತದ್ರಿ. ಟೇಸ್ಟ್ ಅಂತೂ ಡಿಫ್ರೆಂಟಾಗಿ ಮಸ್ತ್ ಬರ್ತದೆ. ಇದು ಇನ್ನೂ ಕುದಿಲ್ರಿ, ಇನ್ನು ಸಣ್ಣ ಊರಿ ಇಟ್ಟಿನಿ ನೋಡ್ರಪ್ಪ. ಒಂದು 10-12 ಚಪಾತಿ ಮಾಡಿದ್ ನೋಡ್ರಿ. ಉದಿದಿಟ್ಟನ ಮತ್ತೊಂದು ಸರಿ ಮಿಜ್ಜಿ ಕೇಸಿ ಒಂದು ತೆಪ್ಪಾಗ ಹಾಕಿ ಇಟ್ಬಿಡ್ತೀನಿ. ನಾಳೆ ಒಂದಿನ ಆಗುತ್ತೆ ನೋಡ್ರಿ ಚಪಾತಿ ಮಾಡಿದ್ರೆ. ಇಲ್ಲಿ ನೋಡ್ರಿ ಎಷ್ಟು ಮಸ್ತಾಗಿ ಕುದ್ದೈತಿ ಸದ್ಯಕ್ಕೆ. ಆಗಲೇ ನಾನು ಎಷ್ಟು ನೀರು ಹಾಕಿದ್ನಿಲ್ರಿ, ಕುದ್ದು ಈ ಥರ ಆಗೈತೆ ನೋಡ್ರಿ. ಲಾಸ್ಟಿಗೆ ಇದಕ್ಕೆ ಫೈನಲ್ ಟಚ್ಚು ಪನ್ನೀರ್ ಮಸಾಲ ಹಾಕ್ತೀನಿ ನೋಡ್ರಿ. ಒಂದು 5 ರೂಪಾಯಿ ಪ್ಯಾಕೆಟ್ ಐತ್ರಿ ಇದು. 5 ರೂಪಾಯಿದು ಪನ್ನೀರ್ ಮಸಾಲ ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಕೊತ್ತಂಬರಿ ಐತ್ರಿ ಕಟ್ ಮಾಡಾಕಿದ್ನಿ ಅಂದ್ರೆ ಮಿಕ್ಸ್ ಬಾಜಿ ರೆಡಿ ನೋಡ್ರಿ. ಇದು ಇನ್ನೂ ಸ್ವಲ್ಪ ಅಳಸ್ಬೇಕಂದ್ರೆ ನೀರು ಹಾಕೋಬೋದು. ಅಷ್ಟು ಸಖತ್ತಾಗೈತೆ ನೋಡ್ರಿ ಇದು. ಇದಕ್ಕೆ ಪನ್ನೀರ್ ಇಲ್ಲ ಫ್ಲವರ್ ಹಾಕೊಂಡ್ರೆ ಇನ್ನಷ್ಟು ಟೇಸ್ಟ್ ಆಗುತ್ತೆ ರೀ. ಮಿಕ್ಸ್ ಪನ್ನೀರ್ ಮಸಾಲ ಆಗುತ್ತೆ ಅಷ್ಟೇ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಮೊನ್ನೆ ಎಷ್ಟು ಹೊಲಸು ಆಗಿತ್ತಲ್ರಿ ವ್ಯಾರಲ್ಲ. ಯಜಮಾನ್ರಿ ಆ್ಯಸಿಡ್ ತೊಗೊಂಬಂದಾರ. ಆ್ಯಸಿಡು ಮತ್ತು ಸಾಬೂನು ಪುಡಿ ಹಾಕಿ ಹಗಳೇನೆ ನಾನು ಕಡ್ಡಿ ಬಾರ್ಗಿಲ್ಲ ಎಲ್ಲನೂ ಕೂಡ ಇದು ಮಾಡಿ ನೋಡ್ರಿ. ಕಡ್ಡಿ ಬಾರ್ಗಿಲ್ಲ ಇದು ಮಾಡೀನಿ.
ಈಗ ಇಷ್ಟು ಹೊಲಸು ಐತ್ರಿ. ಇದು ಇನ್ನೊಂದು ಚೂರು ಇರಲಿ, ನೀರು ಬರೋದವ್ರಿ ಇವತ್ತು. ಸೊ ಹಂಗಾಗಿ ಇದನ್ನು ತೊಳೆದೆ ನಾನು. ಆ ಕಡೆಗೆಲ್ಲ ಹೊಲಸು ಐತಿ ನೋಡ್ರಿ. ಯಾಕಂದ್ರೆ ಭಾಳ ದಿನ ಆಗೈತಿಲ್ಲ, ಇದು ಒಮ್ಮೆನೂ ಹೋಗಲ್ಲ. ಬಟ್ ಹೋಗುತ್ತಾ, ಭಾಳಷ್ಟು ಆ್ಯಸಿಡ್ ಯೂಸ್ ಮಾಡ್ಬೇಕಾಗ್ತದೆ. ಒಮ್ಮೆಲೆ ಅಷ್ಟು ಮಾಡೋದನ್ನು ಕೂಡ ಬೇಡ. ಇರಲಿ, ಮತ್ತೊಂದು ಸರಿಗೆ ಮತ್ತಿಷ್ಟು ಕ್ಲೀನ್ ಆಗ್ತದೆ. ಇವಾಗ ಇಷ್ಟಿನ ನೀರು ಹಾಕಿ 2-3 ಸರಿ ಮತ್ತೆ ತೊಳೆದ್ನಿ ಅಂದ್ರೆ ಎಲ್ಲ ಮನಾರು ಸ್ವಚ್ಛ ಆಗುತ್ತೆ ನೋಡ್ರಿಪ್ಪ. ಈಗ ಸದ್ಯಕ್ಕೆ ಬ್ಯಾರೆಲ್ಲ ಈ ಥರ ತೊಳೆದೀನಿ. ಇನ್ನು ಅದೈತಿ ಪೈಪ್ ಇಟ್ಟು ಮತ್ತೆ 2-3 ಸರಿ ಸ್ವಚ್ಛಗೆ ಗಲಬಲ್ ಮಾಡಿ ತೊಳಿತೀನಿ. ಸ್ವಚ್ಛ ನೀರು ಬಂದ್ಮ್ಯಾಗೂ ಒಟ್ಟು ನೀರು ಒಂದು 2-3 ಸಣ್ಣ ಬಕೆಟ್ ಥರ ಚೆಲ್ಬೇಕಾಗತ್ತೆ. ಸಾಬೂನು ಪುಡಿ ಆ್ಯಸಿಡ್ ಹಾಕಿರ್ತೀನಲ್ಲ, ಹಾಗಾಗಿ ಬಾಂಡೆಗಳು ಅಷ್ಟು ಇಲ್ಲಿ ಗೊಳೆ ಮಾಡಿಟ್ಟಿ ನೋಡ್ರಿ ಮನೇನು. ಹಾಗೆ ಇಲ್ಲಿ ತಿಕ್ಕಿದ ಬಾಂಡೆನ ಒಳಗಡೆ ಒಯ್ದು ಜೋಡಿಸೀನಿ. ಹಾಂ, ಯಾಕ ಹಾಂ ಸ್ಟ್ರಾಬೆರಿ ತರೋಣಪ್ಪ. ನಾನು ನೋಡೇ ಇಲ್ಲಲ್ಲ, ನೀ ಎಲ್ಲಿ ನೋಡಿದ್ದು ಸ್ಟ್ರಾಬೆರಿ? ಇನ್ನೂ ಹೋಗೋಣ ಮಾರ್ಕೆಟಿಗೆ. ಸದ್ಯ ಈಗ ಹಿಂಗೆ ಹೋಗೋಣ. ಓಲೆಪ್ಪ ಹೋಗೋಣ ನಿಂದ್ರೆ. ನೀರು ಬಂದವ, ನೀರು ತುಂಬ ಮ್ಯಾಗ ಹೋಗೋಣ. ಮತ್ತಾ ಇಲ್ಲಿ ನೋಡ್ರಿ, ಹಾಗೆ ನಾನು ಮೆಂತ್ಯ ಪಲ್ಯ ಮತ್ತು ಕೊತ್ತಂಬರಿನ ಸೋಸಿ ತೊಳೆದು ಇಲ್ಲಿ ಇಟ್ಟಿನ ನೀರು ಜಾನ್ಲೆ ಅಂತೇಳಿ. ಓ ಅಲ್ಲಿ ಹಂಗೆ ಬಾಸಿಟ್ನೆ ಕಾಲು ಇಡ್ತಾರ? ಹಾಂ, ಇಂಥವದ ನೋಡ್ರಿ ನನ್ನ ಮನ್ಯಾಗ ಕೆಟ್ಟ ಉಡ ಮೆಂಬರ್. ಹೋಗಲ್ಲೋ, ಕುಂದ್ರಂಗಿಲ್ಲ ನೀನು ಅದ್ರೊಳಗೆ. ನೀ ಯಾಕೆ ಅಕ್ಕರ್ಲಾಡಕೋತಿ ಬಿಡು. ಇಂಥವ್ ನೋಡ್ರಿ ಕೆಲಸ. ಹೋಗಲ್ಲ ಅಂದ್ಯದ ಬಸ್ ಸಿಕ್ಕೊಂಡು ಕುಂದಿರ್ತೀನಿ ನೋಡು. ಕಿತಾಪತಿ ಕಿಡಿಗೇಡಿ ಕೃಷ್ಣಾಗ್ಯ ನೋಡ್ರಿ ಈಗಂತ್ರು. ನಮ್ಮ ಸ್ತ್ರೀ ಅಂತೂ ಇವನ್ಕಿನ ಬಲ ಆಗ್ಯಾನ. ಏನು ಜಾಳ ಡಬ್ಬ್ಯಾಗ ಸಿಕ್ಕೊಂಡಿದ್ದಲ್ಲ, ಜಾಳ ಡಬ್ಬೆ ಕೂತ್ ಮೊನ್ನೆ ಹೆಂಗೆ ಹೇಳಕತ್ತಿದ್ದಿ? ಜಾಳ ಡಬ್ಬೆ ಕೂತಾನ್ರಿ, ಫುಲ್ ಒಳಗೆ ಹೋಗ್ಯಾನ. ಅದು ಹೋಗತ್ನ್ಯಾಗ ಸರಳ ಅನ್ಸೈತಿ, ಒಳಗೆ ಬರತ್ನ್ಯಾಗ ಅವನಿಗೆ ಒಟ್ಟ ವೈನಿನ ಆಗಿಲ್ಲ. ಒಳ್ಳೆ ಆ ಕಡೆ ಮಾಡಿ ಡಬ್ಬಿ ಉಳಿಸ್ಯಾನ. ಡಬ್ಬೆ ಅಂದು ಹೊರಗೆ ಬರಕ್ಕೆ ಬರೋಲ್ತು. ಒಂದು ಸೌನ್ ಹೇಳಕತ್ತಾನ. ಹಂಗೆ ಮಾಡ್ಬಾರ್ದಂತ ಹೇಳಕತ್ತೀನಿಲ್ಲಾನ. ಇನ್ನೇ ಕಾಪೆಲ್ ತೊಗೊಂಬಂದಿಲ್ಲ ಅದ್ರೊಳಗೆ. ಅವನಾರ ಏನು ಮಾಡ್ಬೇಕ್ರಿ? ಟಿ ವಿ ಇಲ್ಲ, ಪವಿ ಇಲ್ಲ, ಮತ್ತು ಇಲ್ಲಿ ಯಾರು ಆಡೋರು ಇಲ್ಲ, ಸಾಲಿಗೂ ಹಾಕಿಲ್ಲ. ಹೆಂಗಾಗುತ್ತೆ ಹಂಗೆ ಮಾಡ್ತಾನೆ. ಆದರೆ ಏನೋ ಡೇಂಜರ್ ಕೆಲಸ ಮಾಡಿಕೊಡಂಗಿಲ್ಲ. ಅವ್ನು ಟೈಮ್ ಪೈಸಿಗಿಂತ ಏನಾದರೂ ಮಾಡಲಿ ಪರವಾಗಿಲ್ಲ. ಮತ್ತು ತೊಳೆದು ಸ್ವಚ್ಛ ಮಾಡಿ ಇಡ್ತೀನಿ. ಮೆಂತ್ಯನೂ ಕೂಡ ಮಸ್ತಾಗಿ ಇದಾಗೈತೆ ನೋಡ್ರಿ. ಕಟಕ್ ರೊಟ್ಟಿ ಜೊತೆಗೆ ಅದು ಸೈಡಿನ ನೆಂಚ್ಕೊಂಡು ತಿನ್ನಕ್ಕಂತೂ ಸಖತ್ತಾಗೈತಿ. ಊಟ ಅದು ನಾನು ಕೂಡ ಮಾಡ್ಬೇಕ್ರಿ ಫ್ರೆಂಡ್ಸ. ಹಾಸಿಗೆ ಅಂತೂ ಮಾಮೂಲಿ ಒಣಕೈತೆ ನೋಡ್ರಿ. ಹಾಯ್ ಇಂಥವ ನೋಡ್ರಿ ಇವನು ಕೆತ್ತ ಬಜ್ಜಿ ಕೆಲಸ. ಹಂಗೇನೆ ಇಲ್ಲಿ ನಿನ್ನೆ ಲಕ್ಷ್ಮಿ ಒಗ್ಯಾಣ ಒಗದಕ್ಕೆ ಹೋಗಳ ನೋಡ್ರಿ, ಒಣಕ್ಕೆ ಹೋಗಳ. ಒಣಗೆ ಇಲ್ರಿ ಅವು, ಇವಾಗ ಆರೇ ಕಾಣಿಸ್ತದ. ಆಮೇಲೆ ಹೋಯ್ತಾವೆ. 2 ದಿನ ಬೇಕು ನೋಡ್ರಿ ಈಗ ಆರಿ ಬೀಣಕ್ಕೆ. ಬರೇ ತಂಪು. ಇಲ್ಲಿ ನೋಡ್ರಿ ನೀರು ಬಂದ ಫ್ರೆಂಡ್ಸ, ಈಗ ಬಂದಾವು. ಗಾತ್ ನೋಡ್ರಿ ಪೈಪ್ ಹಚ್ಚಿ ಬ್ಯಾರಲ್ ತೊಳಿತೀನಿ. ಬ್ಯಾರಲ್ ತೊಳ್ಕೇಸಿ ಅದಕ್ಕೆ ಹಚ್ತೀನಿ. ಇದು ಸ್ವಲ್ಪ ಬಿಡುತ್ತೆ ನೋಡ್ರಿಪ್ಪ. ಇದು ಅದನ್ನು ಪೈಪ ಜೋಡಿಸಿದ್ದೀನಿ ರೀ. ಇದು ಹಂಡೆ ನೋಡ್ರಿ, ಮೊನ್ನೆ ತಾಂಬರ್ ಕೂಡ ಮೊನ್ನೆ ತುಂಬಿಟ್ಟಿನಿ, ಖಾಲಿ ಆಗಿಲ್ಲ. ಥಂಡಿ ದಿನಕ್ಕೆ ನೀರೇ ಜಾಸ್ತಿ ಹೋಗಲ್ರಿ. ಈಗ ಆತು ನೋಡ್ರಿ, ನೀರು ಹೋಗೋತನ ಸೋರದ ಈಗ ಇದು ಇನ್ನೇ ಪೈಪ್ ಉಚ್ಚಿತ್ತು. ಈಗ ಏನಲ್ಲ ನಿಂದು ತೊಳೆ, ಅದನ್ನು ಟಮಾಟಿ ತೊಳಿ ಟಮಾಟಿ. ನೀನು ಒಯ್ದು ಹಿಂಗೆ ಮಾಡೋದನ್ನ ಹೇಳ್ತಿತ್ತಿ ನೋಡಿ. ನೀನು ತೆಕ್ಕಿ ಬೇಡ ಅದನ್ನ ಸಿಂಕ್ ಹಾಸಲ್ಲ ಹಿಂದಕ್ಕೆ ಸರಿಯಲ್ಲ. ಸರಿ ನಾನು ತೊಳ್ಕೊಡ್ತೀನಿ. ಸರಿ ಒಂದು ಮಾಡಂದ್ರೆ 9 ಮಾಡ್ತಿದ್ದೀನಿ ನಿನಗೆ. ನಾನು ಏನು ಮಾಡಿ ಅಂತೀನಿ ನೋಡಿ. ನಾನು ಕರ್ದು ಹಂಗೈತೆ. ಆಗ 2 ಟಮಾಟಿ ಒಕ್ಕಟ್ಟಿದ್ದಿ ಪುಕ್ಕಟ್ ಬಂದ ನಿನಗೆ. ಆಗಳಲ್ಲಿ ಒಕ್ಕಟ್ಟಿದ್ದಿಲ್ಲ ಕುರ್ಸಿ ತೊಳಗೆ. ಎಲ್ಲಿ ಒಕ್ಕಟ್ಟಿನ ಅಂತ ಮಾಡೋದು ಮತ್ತು ಸಾಬೀತು ಮಾಡೋದು ಇಲ್ಲ ಅಂತೇಳಿ. ಟಮಾಟಿ ಆ ಸಿಂಕಿಗೆ ಹೋಗಿ ತೆಕ್ಕಿ ಬಿಡ್ತಾನ್ರಿ. ನನಗೆ ಒಂದು ಸೌನ ಮೈ ತಗೊಂಡನಿ. ಈಗ ಒಂಥರ ನನಗೆ ಅದು ನಿಂಪಣನೆ ಅನ್ಸಂಗಿಲ್ಲ. ಬರ್ರಿ ಈಗ ಒಳಗಡೆ ಹೋಗ್ತೀನಿ, ತೋರಿಸ್ತೀನಿ ಕೆಲಸ ಏನೇನು ಆಗೈತಿ ಏನೇನಿಲ್ಲ ಅಂತೇಳಿ. ಇಲ್ಲಿ ಬೆಡ್ಶೀಟ್ ಆಲ್ರೆಡಿ ಮತ್ತೆಲ್ಲ ನೀಚಾಗಿ ನಿಗಿಚಿ ಹಾಕೇನ್ರಿ. ಇದ್ರ ಮ್ಯಾಗ ಒಂಚೂರು ಧೂಳು ಇತ್ತು, ಅದನ್ನೆಲ್ಲ ಕೂಡ ಜಾಡ್ಸೀನಿ. ಎಲ್ಲ ಸ್ವಚ್ಛಗೆ ಅಷ್ಟು ಕಸ ಹುಡ್ಕೊಂಡಿನಿ. ಪರಿಶಿ ಒರೆಸ್ಬೇಕ್ರಿ. ನಾ ಕಸ ಅಷ್ಟೇ ಆಗೈತಿ. ಮಷಿನ್ ಮ್ಯಾಗ ಒಂದು ಸ್ವಲ್ಪ ಸಾಮಾನು ಉಳಿದು ಅದನ್ನೆಲ್ಲ ತೆಗ್ದೀನಿ. ಅದನ್ನೆಲ್ಲ ತೆಗೆದು ಅಷ್ಟು ನಿಂಪಣಾಗಿ ಕಸ ಅಂತೂ ಆಗೈತಿ ನೋಡ್ರಿ. ಕಸ ಆಗೈತಿ. ಟಮಾಟಿ ಹೊರಗೆ ಇಟ್ಟಿನಿ ರೀ. ಈಗೇನು ಕೆಡಂಗಿಲ್ಲ ಏನಿಲ್ಲ. ಹಣ್ಣಕ್ಕ ಅಂತೇಳಿ ನೋಡ್ರಿ. ಆಲ್ರೆಡಿ 2-3 ಟಮಾಟಿ ಖಾಲಿ ಮಾಡ್ಯಾನ ನನ್ನ ಮಗ. ಹಿಂಗದ ನೋಡ್ರಿ. ಹಂಗೆ ನೋಡ್ರಿಪ್ಪ. ಇಲ್ಲಿ ಗ್ಯಾಸ್ ಗಟ್ಟಿನ ಕೂಡ ಕ್ಲೀನ್ ಮಾಡೀನಿ.
ಇದು ನಿನ್ನಿದೊಂದು ಚಪಾತಿ ಐತಿ, ಬೆಳಗ್ಗೆ ಇನ್ನೇ ಮಾಡಿ ಚಪಾತಿ ಇಲ್ಲಿ ಅದಾವ. ಹಂಗೆ ನೋಡ್ರಪ್ಪ ನಮ್ಮ ಒಂದು ಪಲ್ಯ, ಸಾರು ಇದೆ, ನಿನ್ನಿನ ಸಾರು ಮತ್ತು ಅನ್ನ. ಇದು ಕೂಡ ಒಂಚೂರು ಅನ್ನ ಐತೆ ನೋಡ್ರಿ. ರಾತ್ರಿ ಎಕ್ಸ್ಟ್ರಾ ಮಾಡಿದ್ನಲ್ಲ ಒಂಚೂರು ಉಳ್ಕೊಂತು. ಯಾಕಂದ್ರೆ ಯಜಮಾನ್ರು ಬಜ್ಜಿ ತೊಗೊಂಡ್ಬಂದ್ಬಿಟ್ರು. ಗೊತ್ತೇ ಇಲ್ಲ ಮಗವ್ರು ಬಜ್ಜಿ ತರ್ತಾರೆ ಅಂತೇಳಿ. ನಾನು ಏನೂ ಊಟ ಮಾಡಲಿಲ್ಲ. ನನ್ನ ಸರ್ ಉಣ್ಬೇಕಂತ ಅಂದ್ಕೊಂಡಿದ್ದೆ. ಒಂದು ರೊಟ್ಟಿ ಇತ್ತು, ಒಂದು ರೊಟ್ಟಿ ತಿಂದ. ಆ ರೊಟ್ಟಿ ಜೊತೆಗೆ ಬಜ್ಜಿ ಹಚ್ಕೊಂಡು ಊಟ ಮಾಡಿದೆ. ಒಟ್ಟು ಹಶುನೇ ಆಗಲಿಲ್ಲ. ಹಂಗಂತೇಳಿ ನಾನು ಏನು ಮತ್ತು ಅನ್ನ ಉಣ್ಲಿಲ್ಲ, ಹಂಗಾಗಿ ಉಳಿತದ. ಈಗೇನೇ ಇಲ್ರಿ. ಈ ಸದ್ಯಕ್ಕೆ ಟೈಮ್ ಎಷ್ಟಾಗೈತೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬರ್ರಿ. ನೋಡಿರಿ ಟೈಮ್ 12:30. 10 ನಿಮಿಷ ಮುಂದಂದ್ರೂ 12:30 ಅಂತ ತಿಳ್ಕೊರಿ. ಇಷ್ಟೊತ್ತಾಗೈತಿ. ಇನ್ನೂ ಏನಿಲ್ಲ ಮೊಟ್ಟಿಗೆ. ದಿನ 9:30 10 ಅಷ್ಟೊತ್ತಿಗೆ ಎಲ್ಲ ಆಗ್ಬಿಡ್ತೀನಿ. ನಾಷ್ಟ ಚಾ ಆಗ್ಬಿಡ್ತಿತ್ತು. ಇವತ್ತು ಕಾಯಿಪಲ್ಲೆ ತರಕ್ಕೆ ಹೋದ್ನಿ ಅಂತೇಳಿ ಇದು ಉಳ್ಕೊತ್ ನೋಡ್ರಿ. ಯಜಮಾನ್ರು ಫೋನ್ ಹಚ್ಚಿದ್ದೆ ನಾನು, ಬರ್ರಿ ಸ್ವಲ್ಪ ಲೇಟನ್ನ ಆಯ್ತು ಮತ್ತು ಚಾವಿ ತೊಗೊಂಡೋಗಿ. ಅಂದ್ರೆ ಅಂಗಡಿ ತೆಗೆದ್ಮ್ಯಾಗ ಅವ್ರದ್ದು ಕೆಲಸ ಇದೆ ಅನ್ಸುತ್ತೆ. ಅಷ್ಟು ಮುಂಜಾನೆ ಯಾರು ಕೂಡ ಬರಲ್ಲ ಅಂಗಡಿಗೆ. ಮತ್ತು ಬರ್ರಿ ನಾಷ್ಟ ಮಾಡಿಕೊಡ್ತೀನಿ ಅಂದೆ. ಇಲ್ಲ ನಾ ಹೊರಗೆ ನಾಷ್ಟ ಮಾಡೀನಿ ಬಿಡು ಅಂತಂದ್ರೆ ಚಲೋ ಆತಂತ ಈಗ ಸಂಗ ಡೈರೆಕ್ಟ್ ಅಡುಗೆನೇ ಮಾಡಿದ್ನಲ್ಲ. ಈಗ ಮಗಳು ಸಾಲಿಗೆ ಹೋಗಳ ನೋಡ್ರಿ ಅಗಳೇನೆ. ಮತ್ತೆ ಎಲ್ಲದೀವ ನೀನು ಪಿಲು ತಳ ಜಾರ್ಕು ಬಂಡಿ ಆಡಕ್ಕೆ ಹೋಗ್ತೀನಿ ಪ್ಯಾಂಟೂನ್ಗೆ ಬಲ್ಯಾಕ. ಮತ್ತೆ ಆ ಕಡೆ ಬಿದ್ದಂದ್ರೆ ಜೋಲ್ ಹೋಗಿ ಅದು ನನಗೆ ಅಂಜಿಕೆ. ಬಾಯಿಲಿ ಓಕೆ ರೀ. ನಾಳ ಬಂದಾವೀಗ. ಮೊದಲು ಬ್ಯಾರಲ್ ತೊಳೆದು ನಾಳಕ್ಕೆ ನೀರು ಹಾಸ್ತೀನಿ. ಏನು ಮಾಡ್ತೀಯಪ್ಪ? ಬೇಡಪ್ಪ, ನೀ ಏನು ಮದತ್ ಮಾಡೋದು ಬೇಕಾಗಿಲ್ಲ. ಸುಮ್ಮ ಕುಂದ್ರು ಒಂತಟೆ. ಅದ ದೊಡ್ಡ ಮದತ್ ನನಗೆ. ಅಲ್ಲಿ ನೋಡು, ಅಲ್ಲಿ ಸೀರೆ ಬಿದ್ದೈತೆ ನೋಡೋದು. ಎತ್ತಿಡು, ಅಲ್ಲಿ ನೀರು ಹೊಂಟಾವ. ಆ ಕಡೆ ಸೈಡಿಗೆ ಹೋಗ್ಕೊಟ್ಟದ ನಾಯೇ ಅಲ್ಲೇ ಇಡು, ಮ್ಯಾಕತ್ತೆ ಎತ್ತಿಡು. ಇಲ್ಲಿ ನೋಡ್ರಪ್ಪ, ನಾನು ಈ ಸದ್ಯಕ್ಕೆ ಇದು ಬುಟ್ಟಿ ತೊಳೆದೀನಿ ರೀ. ಮನ್ ತುಂಬಿಟ್ಟಿದ್ನಲ್ಲಿ ನೀರು ಅರ್ಧ ಖಾಲಿ ಆಗಿದ್ವು. ಅವು ಪಾಚದಂಗೆ ಆಗಿತ್ತು. ಅದಕ್ಕಂತೇಳಿ ಅದನ್ನ ಚೆಲ್ಲಿ ಈಗ ಸಾಬೂನು ಪುಡಿ ಹಾಕಿನ್ರಿ. ಇದ್ರೊಳಗೆ ಸಾಬೂನು ಪುಡಿ ಹಾಕಿ ಇಲ್ಲಿ ನೀರು ಒಂಚೂರು ಬಿಡಾತೀನಿ. ನೆನೆ ಇಟ್ರ ಹಾಸಿಗೆ ನೆನೀತದಂತೇಳಿ. ಇದು ನನ್ನ ಮಗ ಹುಚ್ಚು ಒಯ್ದಿದ್ದು. ನೀಂದ ಮಾಡಿದ್ದಿದ್ದು ಆಕಾರ ಈಗ ನೀನ ಮಾಡಿದ್ದಿದ್ದು ಎಲ್ಲ ಹಾಸಿಗೆ ಹೊಲಸಿಟ್ಟು. ಹುಚ್ಚು ಒಯ್ದು ಗಬ್ಬಗೆ ಚಿಂಗ್ 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 ನಾರ್ತದ ನೋಡ್ರಿಪ್ಪ. ಇಲ್ಲಿನ ಹಿಡಿತೈತಿ. ಏನು ದಬ್ಬದ್ ಬೇಕಾಗಿಲ್ಲ. ಹೋಗಿ ಸುಮ್ಮ ಕಡೆ ನೋಡಿದೊಂದು ಹಾಸಿಗೆನ ಮೊದಲು ಸದ್ಯಕ್ಕೆ ನೋಡೋಣ. ನೆನೆ ಇಡ್ತೀನಿ ಸದ್ಯಕ್ಕೆ ರೀ. ನೆನೆ ಇಟ್ಕಿ ಸಹಿ ಉಳಿದ ಕೆಲಸ ಮಾಡಿದ್ರಾಗ ಇದೊಂಚೂರು ಹೊಲಸಿ ಬಿಡುತ್ತಾ. ಎತ್ತೆದ್ದು ಬಡಿಯಲ್ರಿಪ್ಪ. ಹೊಟ್ಟೆ ಬ್ಯಾನ್ ಆಗ್ತೈತೆ ನನಗೂ. ಮತ್ತೊಂದು ಎರಡು ಆತಾವು. ಮತ್ತು ನಂಗೆ ಹಣ್ಣು ಕಡೆಯಿಂದ ಬೇಯಿಸ್ಕೋಬೇಕಾಗ್ತದ. ಬುಡು 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 ಮೈ ತೊಗೊಂಡಿದ್ದಿ ಸರಿ ಹಿಂದಕತೆ ಸರಿ. ಮತ್ತು 2-3 ಅರ್ವಿ ಒಗ್ಯಾಕೆ ಬಿಡ್ಬೇಕ ನನಗೆ. ಸುಮ್ಮ ಹೈರಾಣ ಮಾಡ್ಬೇಡ ನೀನು ನನಗೆ. ಸೊ ನೇನಿಲ್ರಪ್ಪ ಇದು ಸದ್ಯಕ್ಕೆ. ಹಂಗನ ಇದು ನೆನೆತಿ ತೊಗೊಂಡೋಗಿ ಪೈಪ್ನ ಬ್ಯಾರಲ್ಲಿ ಬಿಡಣ್ರಿ. ಬ್ಯಾರಲ್ಲಿ ತೊಳೆದೀನಿ. ಒಂದು ಸ್ವಲ್ಪ ನೀರು ಬಿಟ್ಟಿದ್ದು ನಾನು. ಆಮೇಲೆ ಬಂತು ತಲೆಯಾಗ ಇದಿಷ್ಟು ನೆನೆ ಇಟ್ಟರೆ ಆಗುತ್ತಲ್ಲ ಅಂತೇಳಿ. ಇಲ್ಲಿ ನೋಡಿ ಆಗಲೇ ಇಷ್ಟು ನೀರು ಬಿದ್ದ ಇದ್ರೊಳಗೆ. ಇದು ನೆನೆತಿ. ಅಲ್ಲಿ ಪೈಪ್ ಪಡ್ಸೈತೆ ತೆಗಿಬಾ. ಅಲ್ಲಿ ಪೈಪ್ ಪಡ್ಸೈತೆ ನೋಡಿ. ಬಾ ಮತ್ತೆ ಬಾರಲ್ಲ. ಇಲ್ಲಿ ಒಂದು ಕೈಯಾಗ ಪೈಪ್ ಹಿಡ್ದೀನಿ, ಒಂದು ಕೈಯಾಗ ಮೊಬೈಲ್ ಐತಿ. ಒಂದು ಮಾಡಂದ್ರೆ ಇಲ್ಲಿ ನೋಡ್ರಿ ಪೈಪ್ ಮಾಡ್ತೈತೆ. ಮತ್ತು ಅಲ್ಲಿ ಬಿಚ್ಚಿ ಬಿಡ್ತೈತದ ಇಲ್ಲಿ ಮಾಡಿಸ್ತಂದ್ರೆ. ಮತ್ತು ಹಿಂದಗಡೆ ಎಲ್ಲ ಕಡೆ ನೀರು ಚಲ್ತಾವ. ಸರಿ ನಡಿ, ಶಾಣೆ ಇದೆ ನಡಿ. ಅದು ನಾ ಬಂದ್ ಮಾಡು. ಯಾರ್ಕ ಸಿಂಕ್ನ ನೀರು ಚಾಲು ಮಾಡಿ ನಡಿ. ಬಾ ಮನ್ಯಾಕ. ಎಷ್ಟು ತಗೋತೀಯ ಪಿಲ್ಲೆ ನೀನು? ಹಾ ಸರಿ ಸಾಕು ಬಾ. ಈಗ ಎಷ್ಟು ಸರಿ ಸಾಬೂನು ಹಚ್ಕೊಳೋದು, ಎಷ್ಟು ಸರಿ ತಕೊಳೋದು, ನೀರು ಎಷ್ಟು ಸರಿ ಚೆಲ್ಲೋದು. ಕೈ ತಕೊಂಬಾ. ಮತ್ತೆ ಈಗ ತಗೊಂಡೆಲ್ಲ ಸಾಬೂನು ಕೈಗೆ. ಸಾಕಲ್ಲ, ತಕೊಂಬ ಅಷ್ಟೇ. ಚಾಲು ಮಾಡಿ ನೀರ. ಸ್ವಚ್ಛಾಗ ತಕ್ಕೋದ್. ಸಿಂಕ್ ಮುಟ್ಟಬೇಡ, ತೆಕ್ಕಿ ಬಡಿಬೇಡ ಸಿಂಕಿಗೆ. ಏನ್ ಮಾಡಿವ ಇವನೀಗ? ಬಾಬಾಬು ಇಲ್ಲಿ ನೋಡ್ರಿ ಆಕಾರ ಇನ್ನೇ. ಹಾ ಏನದು ಒಟ್ಟು ನಿಂದು ಚಡ್ಡಿ ಆಕಾರ ನೋಡಲ್ಲಿ. ಚಡ್ಡಿ ಆಕಾರ ನಿಂದು. ಚಡ್ಡಿ ಆಕಾರ ನೋಡ್ದಿ? ಹಾ ಪಪ್ಪ ಏನು ವಾಷಿಂಗ್ ಮಷಿನ್ ತಂದು ಇಟ್ಟಿಲ್ಲಪ್ಪ ರಾಜ್ಕುಮಾರ. ನೋಡಿದ್ರಿ
ನಾ ಎಷ್ಟರ ಸಿಟ್ಟಿ ಬರಲ್ಲಕ್ಕಿಂತ ಏನಾರ ಮಾತಾಡಿದ್ನಂದ್ರೆ ಅದು ಹೊಡಿಬೇಕು ಸಿಟ್ಟು ಮಾಡ್ಬೇಕು ಅನ್ನೋದು ಹೋಗ್ಬಿಡ್ತೈತಿ. ಕೇಳಿದ್ರೆ ಏನಂದ ನನ್ನ ಮಗ, ನಿಮ್ಮ ಪಪ್ಪ ವಾಷಿಂಗ್ ಮಷಿನ್ ತಂದಿಲ್ಲ ಅಂದ್ರೆ ನಾ ತರ್ತೀನಂತ. ವಾಷಿಂಗ್ ಮಷಿನ್ ರೊಕ್ಕ ತಂದು ಕೊಡ್ತೀವಿ. ಒಂದು ಬೋಳ್ ಶಾಣೆತನ ಐತ್ರಿ. ಆದ್ರೆ ಕಿಡಿಗೇಡ್ತನೂ ಅಷ್ಟೇ ಐತಿ. ಕಿಡಿಗೇಡ್ ಕಿಟ್ಟಪ್ಪಾಗ್ಯಾನ ಅಲ್ಲಿ ಬ್ಯಾರಲ್ಲಿಗೆ ಬಿಟ್ಟಿವ್ರಿ ಸದ್ಯಕ್ಕೆ ನೀರು. ಅದು ನಮ್ಮ ಟಾಯ್ಲೆಟ್ ಬಾತ್ರೂಮ್ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ವಿಡಿಯೋದಾಗ ಕ್ಯಾಪ್ಚರ್ ಆಗ್ಬಾರ್ದಂತ ಆ ಕಡೆ ಈ ಕಡೆ ಸೈಡಿಗೆ ಸರಿಸೀನಿ. ಅಕಸ್ಮಾತ್ ಅದು ಬಂದಿತ್ತಂದ್ರೂ ಕೂಡ ಇಗ್ನೋರ್ ಮಾಡಿರಿ. ಅದು ಡೋರು ಮುಚ್ಚಲಾಗೈತಿ, ಅದು ಬೆಂಡ್ ಆದಂಗೆ ಆಗ್ಬಿಟ್ಟೈತಿ. ಸೊ ಹಾಗಾಗಿ ಅದು ಈಗ ಬೇರೆಲ್ಲ ನೀರು ತುಂಬಲಿ ಹೊಟ್ಟೆ ಕವಳ ಹಾಕಕತ್ಬಿಟ್ಟೈತಿ. ನನ್ನ ಅಂಕರು ಭಾಳ ಹಸಿಗೈತ್ರಿ. ಅವ್ರು ಅದು ಇದು ತಿಂದಾರ ಮಕ್ಕಳು. ಆಕಿನೂ ಓದ್ಲು ಊಟ ಮಾಡಿ ಈಗ ಬರೀ ಊಟ ಮಾಡೋಣ. ಇಲ್ಲಿ ನೋಡ್ರಪ್ಪ, ನೆನೆ ಧಾನ್ಯ ಇತ್ತಲ್ಲ ಅದನ್ನ ಅನ್ನ ಹಾಕ್ಕೊಂಡಿನಿ. ಒಂದು ಉಪ್ಪಿನಕಾಯಿ, ನೆನೆ ಮಾಡಿದಂಥ ಪಲ್ಯ, ಸಾರು ಇತ್ತು ರಾತ್ರಿ ಶೇಂಗಾ ಸಾರು. ಇದು ನಿನ್ನಿದ ಒಂದು ಚಪಾತಿ ಇತ್ತಂತ ಹೇಳಿದ್ನಲ್ರ, ಅದು ತೊಗೊಂಡು ನೋಡ್ರಿ. ಇದು ನನಗಾಯ್ತು, ಇದು ಮಗನಿಗೆ ನೋಡ್ರಿ ನೇ ಮಾಡಿದ ಬಿಸಿ ಚಪಾತಿ. ಅವನಿಗೂ ಒಂದು ಸ್ವಲ್ಪ ಅನ್ನ ಇಡ್ತೀನಿ ಮತ್ತು ಪಲ್ಯ ನೋಡ್ರಿ. ಬರೀ ಈಗ ಊಟ ಮಾಡ್ತೀವಿ. ಇದು ನಮ್ಮ ಓನರ್ ಆಂಟಿ ನೋಡ್ರಿ, ಒಂದು ತಾಟಿತ್ತು ನಮ್ಮ ಮನೆ ಅವ್ರದ್ದು, ನಮ್ಮದು ಅವ್ರ ಮನೆಗೆ ತಾಟಿತ್ತು. ಸೊ ಹಾಗಾಗಿ 2 ಬೇಸನ್ ಲಾಡು, 2 ರವೆ ಲಾಡು ಕೊಟ್ಟು ಕಳ್ಸ್ಯಾರ. ಇದು ನನ್ನ ತುತ್ತು ಉಳ್ದೈತೆ ನೋಡ್ರಿ ಅನ್ನ. ಅಂತ ನಾನು ಖಾಲಿ ಮಾಡ್ತೀನಿ. ಅದು ಸಾರಿಂದು ಅನ್ನೋದು ಖಾಲಿ ಆಯ್ತು ನೋಡ್ರಿ. ನನ್ನ ತುತ್ತು ಅನ್ನನ ಆಮೇಲೆ ಬೇಕಾದ್ರೆ ಹಾಕೋತೀನಿ. ಯಜಮಾನ್ರ ಪೂರ್ತಿಕ ಸ್ವಲ್ಪನೇ ಹಚ್ತೀನಿ ಅನ್ನನ, ಆಮೇಲೆ ಬಿಸಿದು. ಬರಪ್ಪ ಭಾಳ ಆಗೈತು ನಾನು. ಇಲ್ಲಿ ನೋಡ್ರಪ್ಪ, ಈಗ ಅರಿವಿನೂ ಕೂಡ ತುಂಬಿದೆ ನೋಡ್ರಿ. ಅದು ಮ್ಯಾ ಮುಚ್ಚಿಬಿಡೋಣ. ಅಯ್ಯೋ ಅದೆಲ್ಲ ಕಡೆ ಹೊಂಟೈತೆ ನೋಡ್ರಿ. ಇಲ್ಲಿ ಅರ್ಧ ಆಗೈತೆ ರೀ ಬ್ಯಾರಲ್ಲ. ಮತ್ತು ತಿಂದಗಡೆ ಒಮ್ಮೆ ನೀರು ಹೋಗೋ ಚಾನ್ಸ್ ಇರ್ತೈತೆ ನೋಡ್ರಿ. ಹಾಗಾಗಿ ಮೊದಲು ಕುಡಿಯೋಕದ್ದು ಎಲ್ಲನೂ ಕೂಡ ತುಂಬ್ಕೊಂಡೆ ನೋಡ್ರಿ. ನಾನು ಈಗ ಕುಡಿಯೋಕೆ ತುಂಬ್ಕೊಂಡು ಮತ್ತೀಗ ಬ್ಯಾರಲ್ಗೆ ಹಚ್ಚಕತ್ತೀನಿ. ಇನ್ನೊಂದು 20 ನಿಮಿಷ ರೀ ತುಂಬುತ್ತಿದ್ದು. ಇನ್ನು ಬಾಂಡೆಗಳದೆಲ್ಲ ಹಂಗೆ ಕೂತ ನೋಡ್ರಿ. ಒಂದು ಮಾಡೋಕೆ ಹೋದ್ರೆ ಒಂದು ಉಳ್ದೋಗ್ಬಿಡ್ತು ಕೆಲಸ. ಇದಿಷ್ಟು ತೊಳೆದು ಮೊನ್ನೆ 4 ದಿನ ನೀರು ಖಾಲಿನೇ ಆಗಿದ್ದು ರೀ. ಇದ್ರಾಗ ಥಂಡಿ ಭಾಳ ಐತಲ್ಲ, ಹಂಗಾಗಿ ನೀರು ಹಾಕಿದ್ದಿಲ್ಲ ನಾನು. ಮತ್ತು ಈಗ ತುಂಬಿಟ್ರೆ ಮತ್ತು ಕಾಯಿಪಲ್ಲೆ ಗೀಪಲ್ಲೆಗೆ ತೊಳೆಕರ ಆಗ್ತಾವೆ. ಕುಡಿಯೋಕೆ ಮಧ್ಯಾಹ್ನ ಟೈಮ್ದಾಗ ಕುಡಿಬೇಕು ಅನ್ಸುತ್ತೆ ರೀ, ಜಳ ಆದಂಗೆ ಆಗುತ್ತೆ ಮಧ್ಯಾಹ್ನೂ. ಹಂಗಾಗಿ ಸ್ವಚ್ಛಗೆ ತೊಳೆದು ಈಗ ತುಂಬಿ ಒಂಥರ ನಿಂಪಣ ಅನ್ನಕತ್ತಿದ್ದು. ಅದು ಮಣ್ಣು ತುಂಬಿದ್ದು ಹಂಗೆ ಐತಿ, ಚೆಲ್ಲಿಲ್ಲ ನೀರವನ್ನ, ಹಾಗೆ ಇಟ್ಟೀನಿ ರೀ. ಇಲ್ಲಿ ನೋಡ್ರಿಪ್ಪ, ಪಿಲ್ಲ ತಂದು ಹಣ್ಗಿ ಒಕ್ಕಟ್ಟೆನ ಆ ಕಡೆ ಈ ಕಡೆ ಎಲ್ಲ. ಅಲ್ಲಿ ಹಾಸಿಗೆನ 4 ಸರಿ ಕಾಲಿಲೆ ಕಚ್ಚ ಪಚ್ಚ ತುಳಿದು ಹಂಗೆ ಎತ್ತಿಲ್ಲೇ ಇಟ್ಟೀನಿ ರೀ. ನೀರು ಎಷ್ಟು ಜಾನ್ತಾವ ಜಾನ್ಲಿ. ಆಮ್ಯಾಗೆ ಎತ್ತಿ ಒಣಕ್ಕಿದ್ರಾಯ್ತು ರೀ. ಯಾಕೆ ಲಕ್ಷ್ಮಿ ಬಂದಿಲ್ಲ ರೀ ಇವತ್ತಿನ, ಲೇಟ್ ಆಗೈತೆ ಇಲ್ಲಿಕಂದ್ರೆ ಒಗ್ಗರಣೆ ತೊಗೊಂಬರ್ದಾಕಿ. ಇಲ್ಲಿ ನೋಡ್ರಿ ಜಾಕೆಟ್ ಸ್ವಚ್ಛಗೈತಿ ಇಲ್ಲೆಲ್ಲ. ಬಂಡೆಗಳು ತಿಕ್ಕಿನಿ, ನೀರೆಲ್ಲ ಚೆಲ್ಲಿ ಕಸ ಹುಡುಗಿನಿ. ಹಂಗಾಗಿ ಮಸ್ತಿಗೆ ಸ್ವಚ್ಛಗೈತಿ. ಇದಿಷ್ಟು ತುಂಬಿಟ್ಟು ನೋಡ್ರಿ. ಬಾಂಡೆ ತಿಕ್ಕಿದ್ನೆಲ್ಲ ನೀರೇನು ಇಲ್ಲೇ ಐತೆ ನೋಡ್ರಿ ಸಾಬೂನು ಡಬ್ಬಿ. ಓಕೆ ರೀ ಫ್ರೆಂಡ್ಸ, ಈ ವ್ಲಾಗ್ ಎಷ್ಟು ನಿಮಿಷ ಆಗುತ್ತಾ ಗೊತ್ತಿಲ್ಲ. ಬಟ್ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ದೊಂದಿಗೆ. ಅಲ್ಲಿವರೆಗೂ ಬಾಯ್.